ಬೆಂಗಳೂರಿನ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಸೇನಾ ಯೋಧರಿಗೆ ಹಾಗೂ ಪ್ರಗತಿಪರ ರೈತರಿಗೆ ರತ್ನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದರು. ಈ ಜೂನಿಯರ್ ರಾಜ್ಕುಮಾರನ ಶಿರಸಾಂಗವನ್ನು ಸಾಕಷ್ಟು ಸಾವಿರಾರು ಭ್ರಷ್ಟಾಚಾರಗಳನ್ನು ಸಭೆ ಪಡೆದು ಇವತ್ತು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಜನರಿಗೆ ಕ್ಯಾಮರಾ ಯಾರು ಕೂಡ ದಯವಿಟ್ಟು ಊಟಕ್ಕೆ ತೆರಳದಾಗಿ ಕಾರ್ಯಕ್ರಮ ಮುಗಿದ ನಂತರ ಹೋಗ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಮಧುರ ಅಶೋಕ್ ಕುಮಾರ್ ಅವರಿಗೆ ಇದೇ ಸಂದರ್ಭದಲ್ಲಿ ಸಮಾಜದ ಕಲ್ಯಾಣಕ್ಕಾಗಿ ಹಾಗೂ ಸಮಸ್ಯೆಗಳನ್ನು ಹೊತ್ತು ಬಂದ ಭಕ್ತಾದಿಗಳ ಕಷ್ಟ ನಿವಾರಣೆಗಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ಗಣನೀಯ ಸೇವೆ ಮಾಡಿ ದೇವದೂತರೆಂದೇ ಕರೆಸಿಕೊಳ್ಳುವ ಬಿಷಪ್ ರೇವ್ ಎಂ ಬೆಂಜಮಿನ್ ರವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಿಂದ ಸೇವೆಗಾಗಿ 2025ನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ರತ್ನಶ್ರೀ ರಾಜ್ಯ ಪ್ರಶಸ್ತಿಯನ್ನು ವಿಶ್ರಾಂತಿಯ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆರವರು ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು. ಜಾಮೀನಿರುವಂತಹ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ. ಎಂಥ ಸಮಾಜದಲ್ಲಿ ಬರೀ ಒಂದೇ ಒಂದು ಕಾರಣಕ್ಕಾಗಿ ಅವರು ಶ್ರೀಮಂತರು ಅಧಿಕಾರದಲ್ಲಿದ್ದಾರೆ. ಆದರೆ ಒಳ್ಳೆಯ ವ್ಯಕ್ತಿಯೋ ಅಥವಾ ಕೆಟ್ಟ ವ್ಯಕ್ತಿ ಎನ್ನುವುದಕ್ಕೆ ಇವತ್ತಿನ ಸಮಾಜಕ್ಕೆ ಯಾವುದೇ ಇಲ್ಲ. ಆದ್ದರಿಂದ ಸಮಾಜವೇ ಬದಲಾವಣೆ ಆಗಿದೆ. ಎಲ್ಲರಿಗೂ ಶ್ರೀಮಂತರಾಗಬೇಕು, ಎಲ್ಲರೂ ಹುದ್ದೆಗೆ ಹೋಗಬೇಕು. ಶ್ರೀಮಂತನಾಗುವುದರಲ್ಲಿ ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿಲ್ಲ, ಇನ್ನೊಬ್ಬನ ಹೊಟ್ಟೆ ಕೈ ಹಾಕಿಲ್ಲ. ಈ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸದೇ ಇದ್ರೆ ಮುಂದೆ ಬಹಳ ದೊಡ್ಡ ಸಂಘರ್ಷ ಬರ್ಬೋದು. ಯಾಕಂದ್ರೆ ಎಷ್ಟಂತ ಸಹಿಸಿಕೊಳ್ಳಕ್ಕೆ ಸಾಧ್ಯವಿದೆ. ಯುದ್ಧದಲ್ಲೇ ಶ್ರೀಮಂತರಾಗಬೇಕು. ಬಿಷಪ್ ರೆವರೆಂಡ್ ಎಂ ಬೆಂಜಮಿನ್ ಕ್ಷೇತ್ರ ಆಧ್ಯಾತ್ಮ ಹಾಗೂ ಸಮಾಜ ಸೇವೆ. 1985ರಲ್ಲಿ ಬೆಂಗಳೂರಿಗೆ ಬಂದ ಇವರು ಸಮಾಜ ಸೇವೆಯ ಉದ್ದೇಶದಿಂದ ಬೆಥಿಲ್ ಮಿಷನ್ ಇನ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಜೊತೆಯಲ್ಲಿ ಕೆಟಿಸಿಎಂಎಫ್ ಎಂಬ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ನಿರಂತರವಾಗಿ ಸಮಾಜ ಸೇವೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭೀಕರ ಕೋವಿಡ್ ಸಮಯದಲ್ಲಿ ಇವರ ಟ್ರಸ್ಟಿನ ಸಮಾಜಮುಖೇನ ಕಾರ್ಯಗಳು ಶ್ಲಾಘನೀಯವಾದದ್ದು. ಇವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಪ್ರಜಾಹಿತ ರತ್ನಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ.